Hi guys, welcome to my YouTube channel. ಇವಾಗ ಲಂಚ್ ಬಿಡು ಲಂಚ್ ತಿಂದಿದ್ದಾದ್ಮೇಲೆ ಮೇಲೆ ಬಂದಿದ್ರಿ ಎಲ್ಲರೂ. ಇವಾಗ ಹೋಗೋಣ ನದಿಗೆ ಬಂದಿದ್ದೀರಿ ನೋಡ್ರಿ. ಇಬ್ರು ಕಿತ್ಲಾಡ್ತವ್ರೆ, ಇನ್ನು ಮೂರು ನಿಂತ್ಕೊಂಡು ಎಲ್ಲರನ್ನ ಅಬ್ಸರ್ವ್ ಮಾಡ್ತವ್ರೆ. ನಾವಿಬ್ರು ವಿಡಿಯೋ ಮಾಡ್ತಿದ್ದೀರಿ. ಇವತ್ತು ಲಂಚ್ ಬಂದು ದೋಸೆ, 3 ಬಾಕ್ಸ್ ದೋಸೆ, ಚಿತ್ರಾನ್ನ, ಮೊಸರನ್ನ, ಬಸವರನ್ನ. 3 ದೋಸೆನಲ್ಲಿ 2 ಬಾಕ್ಸ್ ಮಾತ್ರ ಖಾಲಿ ಆಗಿತ್ತು, ಇನ್ನೊಂದು ಹಂಗೆ ಹೋಗ್ಬಿಟ್ಟು ಮನೆಗೆ ರಿಟರ್ನು. ಓಕೆ ಬಾಯ್ ಫ್ರೆಂಡ್ಸ್. ಇವತ್ತು ರಾಮ ಮಂದಿರ ಓಪನಿಂಗ್, ಕಾಲೇಜ್ ಮುಗಿಸ್ಕೊಂಡು ಹೋಗುವ ಎಲ್ಲ ಕಡೆ ಅದೇ ಇತ್ತು. ಹಾಯ್ ಹಾಯ್ ಭೂಮಿ ಝೂಮ್ ಭೂಮಿ ಅಲ್ಲಿ ಮಾಡಿ. ಅಲ್ಲಿ ಐತೆ ನೋಡಿ ಗೈಸ್. ಭೂಮಿ ಚಿಕ್ಕ ಮಕ್ಕಳು ಹಾಕುರಿ ಬುಡ್ಡಿ ಥರ ಐತೆ ಇದು. ಸೇ ಹಾಯ್ ಅರ್ಚನಾ. ಗೈಸ್, ಇದು ಕಾಲೇಜ್ ಮುಗಿಸ್ಕೊಂಡು ಬಸ್ ಸ್ಟಾಪಲ್ಲಿ ಇದ್ವಿ. ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಮತ್ತು ಲೇಟ್ ಆಗ್ತೈತೆ ಅಂದ್ಕೊಂಡು. ಆದರೂ ಸರಿ ಹೋಗೋಣ, ಪ್ರಸಾದರ್ದು ತಿನ್ಕೊಬರೋಣ ಅಂದ್ಕೊಂಡು ಸರಿ ಅಂದ್ಬಿಟ್ಟು ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಯಾರಾದ್ರೂ ಎಲ್ಗೂ ಹೋಗ್ತಿರೋದು ನಾವು ರಾಮ ಮಂದಿರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ರಾಮ ಮಂದಿರ ಅದಕ್ಕೆ ದೇವಸ್ಥಾನಕ್ಕೆ? ಯಾವ ದೇವಸ್ಥಾನಕ್ಕ? ಆಂಜನೇಯ ದೇವಸ್ಥಾನಕ್ಕೆ. ಇದು ಆಂಜನೇಯ ತಾನೆ ಅಮ್ಮ? ಅದೇ ಆಂಜನೇಯ ಇರ್ತಾನೆ ಇಲ್ಲಿ. ಇಲ್ಲ ಇಲ್ಲ, ಬರೀ ಏನು ವಿಷಯ ದೇವಸ್ಥಾನ ಗೊತ್ತಿ, ಬರೀ ಪ್ರಸಾದ ತಿನ್ನೋಕೆ ಗೊತ್ತೈತಿ. ಅವ್ರನ್ನು ಕರ್ಕೊಬರೋದೈತ್ಲಿ. ಈ ಕಡೆಗೆ ಮಾಡು. ನಾನು ಹಾಕ್ಸ್ಕೊಂಡಿಲ್ಲ. ಎಲ್ಲಾರನ್ನು ತೋರಿಸಿ ಜನ. ದೇವಸ್ಥಾನಕ್ಕೆ ಹೋಗಿಲ್ಲ ಗೈಸ್, ಬರೀ ಪ್ರಸಾದಕ್ಕೆ ಬಂದು. ಅದೇ ಒಳಗಡೆ ತುಂಬಾ ಜನ ಲೇಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಇವ್ರು ಲೇಟ್ ಆಗ್ಬಿಡ್ತಿತ್ತು, ಪ್ರಸಾದ ತಿನ್ನಕ್ಕೆ ಮಾತ್ರ ಲೇಟ್ ಆಗಲ್ಲ. ಯಾಕಂದ್ರೆ ನಮ್ಗೆ ಪ್ರಸಾದನೇ ಮುಖ್ಯ ಅಮ್ಮ. ದೇವ್ರು ಮುಖ್ಯನೇ, ದೇವ್ರದ್ದು ಪ್ರಸಾದ ಇನ್ನೂ ಮುಖ್ಯ. ನೋಡ್ರಿ ನೋಡಿ ಫ್ರೆಂಡ್ಸ್, ಅವ್ರ ತಟ್ಟೆಗೆ ಬರ್ಕಿರ್ತವ್ರೆ. ನಿಂದು ಹೆಂಗೆ ಮಾಡ್ತೀಯ? ಬಾ, ಅಲ್ಲಿ ಯಾವ ಲೈನ್ ಇಲ್ಲ. ಸೀಟ್ ಸಿಕ್ಕಿಲ್ಲ ಅಂತ ಮಾತಾಡು. ಎಸ್ ಫ್ರೆಂಡ್ಸ್, ಊಟ ಇದು ನೋಡೋದು ಸೀಟ್ ಬರೋದಿಕ್ಕಿಲ್ಲ. ಯೂಟ್ಯೂಬ್ ಚಾನಲ್ ಲೈವ್ ಊಟ ಸಿಕ್ಕೈತೆ. ನಿನ್ಗಂತ ಸೀಟ್ ಇಟ್ಕೊಂಡಿದ್ದೀನಿ ಯಾರು ಅನಿಸ್ತೈತೆ. ನಾನು ಸೀಟ್ ಇಟ್ಕೊತೀನಿ, ಯಾವಾಗ ಪಾಪ ಹೋಗ್ಲಿ ಬೇಗ ಬಂದು ನಾನು ಸೀಟ್ ಇಟ್ಕೊಂಡ್ರೆ ನೋಡಿ ಇಷ್ಟೇ ಮರ್ಯಾದೆ ಕೊಡೋದು. ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಅವಳು. ಬಾಯ್. ಹಾಯ್ ಗೈಸ್, ಇವಾಗ ನಾನು ಕಾಲೇಜಿಂದ ಬಂದು ಸ್ವಲ್ಪ ಓದ್ತಾ ಇತ್ತು. ಏನಕ್ಕೆ ಆವಾಗಲೇ ವೀಡಿಯೋ ಮಾಡಿಲ್ಲ ಅಂದರೆ ಫುಲ್ಲು ಬಿಸಿಲು ನಡ್ಕೊಂಡು ಬಂದು
ಬ್ಯಾಗ್ ಇಟ್ಬಿಟ್ಟು ಫ್ಯಾನ್ ಹಾಕ್ಕೊಂಬಿಟ್ರೆ ಸಾಕು ಅನ್ನಿಸ್ಬಿಡ್ತೈತೆ. ಅದರಲ್ಲೂ ಬೇರೆ ಇವತ್ತು ಬ್ಯಾಗ್ ತೂಕ ಇತ್ತು. ಯಾವಾಗೋ ಸ್ಕೂಲ್ಗೆ ಹೋಗೋಕೆ ತುಂಬ ಬುಕ್ಸ್ ಜಾಸ್ತಿ ತೊಗೊಂಡೋಗ್ತಾ ಇದ್ದಷ್ಟು ಭಾರ ಆಗ್ಬಿಡ್ತು ಇವತ್ತು, ಏನಕ್ಕಂತ ಗೊತ್ತಿಲ್ಲ. ಅದಕ್ಕೆ ಆವಾಗಲೇ ವೀಡಿಯೋ ಮಾಡೋಕ್ಕಾಗಿಲ್ಲ, ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಅದೇ ಗೈಸ್, ರಂಗೋಲಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೊಸ್ದಾಗಿ ಟ್ರೈ ಮಾಡೋಣ ಅಂತ. ನೋಡೋಣ ಗೈಸ್. ಅಲ್ಲೆಲ್ಲ ಫುಲ್ಲು ಸಕ್ಕದಾಗಿ ಹಾಕೋರೆ ಇರೋದು ಊರೊಳಗಡೆ, ಏನಂತ ಗೊತ್ತಿಲ್ಲ. ಅದು ವಿನ್ ಆದರೂ ಪರವಾಗಿಲ್ಲ, ಸೋತ್ರೂ ಪರವಾಗಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಥರ ಒಂದು ಹಾಕಿ ಕಾಂಪೀಟ್ ಮಾಡಬೇಕು ಅಂತ ನನಗೆ ಇಷ್ಟ. ಸರಿ ನೋಡೋಣ ಅಂತ ಗೈಸ್, ನೋಡೋಣ ಹಿಂಗೆ ಬರುತ್ತೆ. ಗೈಸ್, ಇಲ್ಲೇ ರಂಗೋಲಿ ಹಾಕೋದು ಸ್ಪರ್ಧೆಗೆ ಇನ್ನೂ ಏನು ರೆಡಿ ಮಾಡ್ತಾ ಇದ್ದಾರೆ. ನಾವು ಇವಾಗ ಬಂದುಬಿಟ್ಟಿದ್ದೀವಿ, ಅಂದರೆ ಸುಮ್ಮನೆ ಬಂದಿದ್ದೀವಲ್ಲ ಅಂತ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಅಲ್ಲಿ ಪಟಾಲಮ್ಮನ ದೇವಸ್ಥಾನ ಇದೆ, ಅಲ್ಲಿ ಮಹೇಶ್ವರಮ್ಮ ದೇವಸ್ಥಾನ ಇದೆ. ಅವ್ರ ಕಡೆಯಿಂದ ಮಾಡಿಸ್ತಾ ಇರೋದು. ನೋಡ್ಬೇಕು ಗೈಸ್, ಇಲ್ಲಿ ಪ್ಲೇಸ್ ನೋಡ್ತಾ ಇದ್ದೀನಿ, ಎಲ್ಲ ಹಾಕಿದ್ರೆ ಚೆನ್ನಾಗಿರ್ತೈತೆ ಅಂತ. ಇವ್ರು ನಮ್ಮ ತಮ್ಮಂದ್ರು ಬಂದವ್ರೆ ನನ್ನ ಜೊತೆ ಇರೋದಕ್ಕೆ ಗೈಸ್. ಅವನೊಬ್ಬ ಇವನೊಬ್ಬ ಎಲ್ಲ ನಮ್ಮ ತಮ್ಮಂದ್ರು. ಇದೇ ರಂಗೋಲಿ ನಾನು ಹಾಕಿರೋದು ಗೈಸ್. ಹೋಗು. ಹಾಯ್ ಗಾಯ್ಸ್, ನಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗಾಯ್ಸ್. ಗೈಸ್, ಪ್ರೈಸ್ ಇಶ್ಯೂ ಮಾಡೋವಾಗ ನನ್ನ ಹತ್ರ ಫೋನ್ ಇರಲಿಲ್ಲ. ನಮ್ಮ ಅಪ್ಪ ಕೈ ಕೊಟ್ಟಿದ್ದೆ. ನಮ್ಮ ಅಪ್ಪ ಎಲ್ಲೋ ಹೋಗಿದ್ರು. ಸೊ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೆಕೆಂಡ್ ಪ್ರೈಸ್ ಬಂತು, ನನಗೆ ಫುಲ್ ಖುಷಿ ಆಗೋಯ್ತು ಗೈಸ್. ಅಂದರೆ ಅಷ್ಟು ಚೆನ್ನಾಗಿ ಹಾಕೋರು ಮುಂದೆ ಬಂತಲ್ಲ, ಸೆಕೆಂಡ್ ಬಂದರು ಓಕೆ ಗೈಸ್. ಆಮೇಲೆ ಇದು ಪಟಾಣ
ಇದೇ ಗಾಯ್ಸ್ ಬಂದಿದ್ದಿತ್ತು, ಒಂದು ಚಾಕ್ಲೇಟು ಮತ್ತು ಮಗ್ಸ್ ಕೊಟ್ಟಿದ್ದು. ಆಮೇಲೆ ಫ್ಲಿಪ್ಕಾರ್ಟಲ್ಲಿ ರಿಂಗ್ ಲೈಟ್ ಆರ್ಡ್ರ್ ಮಾಡಿದ್ದೆ, ಅದು ಬಂದಿತ್ತು. ಅದನ್ನು ನಮ್ಮ ಅಪ್ಪ ಎಲ್ಲ ಫಿಕ್ಸ್ ಮಾಡಿಕೊಡ್ತಾ ಇದ್ದಾರೆ. ಅಷ್ಟೇ ಗಾಯ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಕೂಡ ಮಾಡಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.